ಮನೆಮದ್ದು ಅಂದ ತಕ್ಷಣ ಕೆಲವೊಂದು ಕೇಳೋಕ್ಕೆ ವಿಚಿತ್ರ ಅನಿಸ್ಬೋದು ಅಲ್ವಾ? ಆದ್ರೆ ಅವುಗಳ ಹಿಂದೆ ಅಚ್ಚರಿಯ ವೈಜ್ಞಾನಿಕ ಕಾರಣಗಳು ಕೂಡ ಇರ್ತವೆ. ಇವತ್ತು ನಾವು ಅಂಥದ್ದೇ ಒಂದು ವೈರಲ್ ಆದ ಮನೆಮದ್ದಿನ ಬಗ್ಗೆ ಮಾತಾಡೋಣ. ನಿಲ್ಲದ ಕೆಮ್ಮಿಗೆ ಪಾದದ ಅಡಿಭಾಗಕ್ಕೆ ವಿಕ್ಸ್ ಹಚ್ಚೋದು. ಇದ್ಯಾಪಾ ಹೀಗೆ ಅಂತ ಯೋಚನೆ ಮಾಡ್ತಿದ್ರೆ ಇದರ ಹಿಂದಿನ ವಿಜ್ಞಾನ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಹಬ್ಬಾ, ಈ ಮಾತು ಅಕ್ಷರಶಃ ಸತ್ಯ ಅಲ್ವಾ? ಕೆಮ್ಮು ಶುರುವಾದ್ರೆ ಸಾಕು, ಅದ್ರಲ್ಲೂ ರಾತ್ರಿಯೆಲ್ಲ ಬಿಡದೆ ಕಾಡಿದ್ರೆ ನಿದ್ದೆಯಿಲ್ಲ, ನೆಮ್ಮದಿಯಿಲ್ಲ, ಒಂಥರ ಹಿಂಸೆ. ಆರಾಮಾಗಿ ಉಸಿರಾಡೋಕೆ, ಒಂದು ಕ್ಷಣ ಸಮಾಧಾನವಾಗಿ ಇರೋಕೆ ಏನಾದ್ರೂ ಒಂದು ಪರಿಹಾರ ಸಿಕ್ಕಿದ್ರೆ ಸಾಕು ಅಂತಾಗ್ಬಿಡತ್ತೆ. ಸಾಮಾನ್ಯವಾಗಿ ಶೀತ, ಅಲರ್ಜಿ ಅಥವಾ ವೈರಸ್ನಿಂದ ಕೆಮ್ಮು ಶುರುವಾದ್ರೆ ಅದು ಒಂದೇ ಬರೋದಿಲ್ಲ. ಅದರ ಜೊತೆಗೆ ಬರೋ ಬೇರೆ ಲಕ್ಷಣಗಳು ನಮ್ಮನ್ನ ಇನ್ನಷ್ಟು ಹೈರಾಣಾಗಿಸ್ಬಿಡುತ್ತೆ. ಹೌದಲ್ವಾ? ಸೈನಸ್ ಎಲ್ಲ ಕಟ್ಕೊಂಡು, ಎದೆ ತುಂಬಾ ಕಫ, ಗಂಟ್ಲಲ್ಲಿ ಏನೋ ಸಿಕ್ಕಾಕೊಂಡ ಹಾಗೆ, ಉಸಿರಾಡೋದೇ ಕಷ್ಟ ಆಗ್ಬಿಡುತ್ತೆ. ಶ್ವಾಸಕೋಶಕ್ಕೆ ಗಾಳಿ ಹೋಗ್ತಿದ್ಯೋ ಇಲ್ವೋ ಅನ್ನೋ ಅನುಮಾನ ಶುರುವಾಗತ್ತೆ. ಸರಿ, ಇಂಥ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಗೆಲ್ರಿಗೂ ಚೆನ್ನಾಗ್ ಗೊತ್ತಿರೋ ಒಂದು ಪ್ರಾಡಕ್ಟಿಂದ ಒಂದು ಅಚ್ಚರಿಯದ ಪರಿಹಾರ ಇದೆ. ಆದ್ರೆ ಅದನ್ನ ನಾವು ಬಳಸೋ ರೀತಿ ಮಾತ್ರ ಸ್ವಲ್ಪ ಬೇರೆ. ನೋಡಿ, ಸಾಮಾನ್ಯವಾಗಿ ಕೆಮ್ಮು ಬಂತು ಅಂದ್ರೆ ನಾವೇನ್ ಮಾಡ್ತೀವಿ? ಎದೆಗೆ, ಗಂಟಲಿಗೆ ವಿಕ್ಸ್ ಹಚ್ಕೊಳ್ತೀವಿ. ಅದು ಕಾಮನ್. ಆದರೆ ಈ ಸಲಹೆ ಪ್ರಕಾರ ವಿಕ್ಸ್ ಹಚ್ಚಬೇಕಾಗಿರೋದು ಪಾದದ ಅಡಿಭಾಗಕ್ಕೆ. ಎದೆಗೂ ಪಾದಕ್ಕೂ ಎಲ್ಲಿಂದೆಲ್ಲಿಯ ಸಂಬಂಧ ಅನ್ಸುತ್ತೆ ಅಲ್ವಾ? ಕುತೂಹಲ ಆಗ್ತಿದ್ಯಲ್ಲ? ಹೌದು, ಅದೇ $1 ಮಿಲಿಯನ್ ಪ್ರಶ್ನೆ. ಯಾಕೆ ಪಾದಕ್ಕೆ? ಕೆಮ್ಮು ಬರೋದು ಗಂಟ್ಲಲ್ಲಿ, ಕಫ ತುಂಬೋದು ಎದೆಲಿ, ಆದ್ರೆ ಟ್ರೀಟ್ಮೆಂಟ್ ಮಾತ್ರ ಪಾದಕ್ಕೆ ಯಾಕೆ? ಇದರ ಹಿಂದಿನ ಸೀಕ್ರೆಟ್ ಏನು? ಬನ್ನಿ ತಿಳ್ಕೊಳ್ಳೋಣ. ಇದಕ್ಕೆ ಉತ್ತರ ಸಿಗೋದು ನಮ್ಮ ನರಮಂಡಲ, ಅಂದ್ರೆ ನಮ್ಮ ನರ್ವಸ್ ಸಿಸ್ಟಮಲ್ಲಿ. ಪಾದದಲ್ಲಿರೋ ನರಗಳು ಮೆದುಳಿಗೆ ಹೇಗೆ ಸಿಗ್ನಲ್ ಕಳ್ಸಿ ಕೆಮ್ಮನ್ನ ಕಂಟ್ರೋಲ್ ಮಾಡುತ್ತೆ ಅನ್ನೋದೇ ಇದರ ಹಿಂದಿರೋ ಅಸಲಿ ಸೈನ್ಸ್. ಇದು ಹೇಗ್ ಕೆಲಸ ಮಾಡುತ್ತೆ ಅಂದ್ರೆ, ಇದೊಂದು 4 ಸ್ಟೆಪ್ ಪ್ರಾಸೆಸ್. ಮೊದಲನೇದಾಗಿ ನಾವು ವಿಕ್ಸ್ ಅನ್ನ ಪಾದಕ್ಕೆ ಹಚ್ಚಿದಾಗ ಅದರಲ್ಲಿರೋ ಇಂಗ್ರೀಡಿಯೆಂಟ್ಸ್ ಅಲ್ಲಿನ ನರಗಳನ್ನ ಪ್ರಚೋದಿಸುತ್ತೆ. ಈ ಸಿಗ್ನಲ್ಗಳು ಸ್ಪೀಡಾಗಿ ನಮ್ಮ ಕಾಲು, ಬೆನ್ನುಮೂಳೆ ಮೂಲಕ ಸೀದಾ ನಮ್ಮ ಮೆದುಳಿನ ಕಾಂಡದಲ್ಲಿರೋ ಒಂದು ಸ್ಪೆಷಲ್ ಜಾಗಕ್ಕೆ ತಲುಪುತ್ತೆ. ಆ ಸಿಗ್ನಲ್ ಅಲ್ಲಿಗೆ ತಲುಪಿದ ತಕ್ಷಣ ಕೆಮ್ಮು ಬರುವಂತೆ ಮಾಡುವ ದೇಹದ ಆಟೋಮ್ಯಾಟಿಕ್ ರೆಸ್ಪಾನ್ಸ್ ಇದೆಯಲ್ಲ, ಅದನ್ನ ತಡೆಹಿಡಿಯತ್ತೆ. ಸಿಂಪಲ್. ಆ ಸ್ಪೆಷಲ್ ಜಾಗದ ಹೆಸರೇ ಮೆಡ್ಯುಲಾ ಆಬ್ಲಾಂಗೇಟಾ. ಇದು ನಮ್ಮ ಮೆದುಳಿನ ತುಂಬಾನೇ ಇಂಪಾರ್ಟೆಂಟ್ ಭಾಗ. ಯಾಕಂದ್ರೆ ನಮ್ಮ ಉಸಿರಾಟ, ಹೃದಯ ಬಡಿತ ಮತ್ತೆ ಕೆಮ್ಮು, ಈ ತರದ ಆಟೋಮ್ಯಾಟಿಕ್ ಪ್ರೋಸೆಸ್ಗಳನ್ನೆಲ್ಲ ಇದೇ ಕಂಟ್ರೋಲ್ ಮಾಡೋದು. ಸೊ ಪಾದದಿಂದ ಬಂದ ಸಿಗ್ನಲ್ ಡೈರೆಕ್ಟ್ ಆಗಿ ಈ ಕೆಮ್ಮಿನ ಕಂಟ್ರೋಲ್ ಸೆಂಟರ್ಗೆ ಹೋಗಿ ಅದನ್ನ ಸ್ವಿಚ್ ಆಫ್ ಮಾಡ್ದ ಹಾಗೆ ಕೆಲಸ ಮಾಡುತ್ತೆ. ಸರಿ, ಹಾಗಾದ್ರೆ ಆ ನರಗಳನ್ನ ಪ್ರಚೋದಿಸುವ, ಆ ಮ್ಯಾಜಿಕ್ ಮಾಡುವ ಪದಾರ್ಥಗಳು ಯಾವುದು? ವಿಕ್ಸ್ ಒಳಗೆ ಅಂಥದ್ದೇನಿದೆ ಅಂತ ಒಂದು ಸಣ್ಣ ಇಣುಕು ನೋಟ ನೋಡೋಣ ಬನ್ನಿ. ಈ ಇಡೀ ಪ್ರಕ್ರಿಯೆಗೆ ಮುಖ್ಯ ಕಾರಣಕರ್ತರು ಅಂದ್ರೆ ಈ 3 ಪದಾರ್ಥಗಳು: ಕರ್ಪೂರ, ಯೂಕಲಿಪ್ಟಸ್ ಮತ್ತೆ ಮೆಂಥಾಲ್. ಈ ಪವರ್ ಟ್ರಿಯೋ ಅಂತಾನೆ ಹೇಳ್ಬೋದು ಇವನ್ನ. ಇಲ್ಲಿ ನೋಡಿ, ಈ 3 ಕೂಡ ಕೆಮ್ಮು ನಿವಾರಕಗಳೇ. ಅಂದ್ರೆ ಕೆಮ್ಮನ್ನ ಕಡಿಮೆ ಮಾಡೋ ಗುಣ ಈ 3ರಲ್ಲೂ ಇದೆ. ಅಷ್ಟೇ ಅಲ್ಲ, ಕರ್ಪೂರ ಮತ್ತೆ ಮೆಂಥಾಲ್ ನೋವು ನಿವಾರಕವಾಗಿಯೂ ಕೆಲಸ ಮಾಡುತ್ತೆ. ಆದ್ರೆ ಮೆಂಥಾಲ್ಗೆ ಇನ್ನೊಂದು ಸೂಪರ್ ಪವರ್ ಇದೆ. ಮೆಂಥಾಲನ್ನ ಒಂದು ಬ್ರಾಂಕೋ ಡೈಲೇಟರ್ ಅಂತ ಕರೀತಾರೆ. ಅಂದ್ರೆ ಅದು ನಮ್ಮ ಶ್ವಾಸನಾಳಗಳನ್ನ ಸ್ವಲ್ಪ ಅಗಲ ಮಾಡುತ್ತೆ. ಇದರಿಂದ ಶ್ವಾಸಕೋಶಕ್ಕೆ ಗಾಳಿ ಓಡಾಡಕ್ಕೆ ದಾರಿ ಸುಲಭ ಆಗುತ್ತೆ, ಉಸಿರಾಡಕ್ಕೆ ಆರಾಮನ್ಸುತ್ತೆ. ಇಷ್ಟೇ ಅಲ್ಲ, ಇನ್ನೊಂದು ಬೋನಸ್ ಎಫೆಕ್ಟ್ ಕೂಡ ಇದೆ. ಪಾದಕ್ಕೆ ಹಚ್ಚೋದ್ರಿಂದ ನರಗಳು ಪ್ರಚೋದನೆ ಆಗೋದು ಒಂದು ಕಡೆ ಆದ್ರೆ, ಆ ವಿಕ್ಸ್ನ ವಾಸನೆ ಅಂದ್ರೆ ಅದರ ಆವಿಯನ್ನ ನಾವು ಉಸಿರಾಡಿದಾಗ ಕಟ್ಕೊಂಡಿರೋ ಸೈನಸ್ಗಳು ಕ್ಲಿಯರ್ ಆಗೋಕೆ ಹೆಲ್ಪ್ ಆಗುತ್ತೆ. ಹಾಗಾದ್ರೆ ಯೋಚನೆ ಮಾಡಿ, ಈ ಪಾದಗಳಿಗೆ ವಿಕ್ಸ್ ಹಚ್ಚೋದು ಅನ್ನೋದು ಸಾಮಾನ್ಯ ಶೀತ, ಕೆಮ್ಮಿಗೆ ನಮ್ಮ ದೇಹದ ನರವ್ಯೂಹವನ್ನೇ ಬಳಸ್ಕೊಳ್ಳುವ ಒಂದು ನ್ಯೂರೋಲಾಜಿಕಲ್ ಶಾರ್ಟ್ಕಟ್ ಇರಬಹುದಾ? ಕೇಳೋಕೆ ಸಿಂಪಲ್ ಮನೆಮದ್ದು ಅನ್ಸಿದ್ರೂ ಅದರ ಹಿಂದಿರೋ ಈ ಸೈಂಟಿಫಿಕ್ ಕನೆಕ್ಷನ್ ನಿಜಕ್ಕೂ ಸಖತ್ ಇಂಟ್ರೆಸ್ಟಿಂಗ್ ಅಲ್ವಾ? ಸೊ ಮುಂದಿನ ಸಾರಿ ಕೆಮ್ಮು ಬಂದಾಗ ಈ ಶಾರ್ಟ್ಕಟ್ ನೆನಪಿರ್ಬೋದು.